ಮತ್ತೆ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಕಾವೇರಿ ನೀರು ಪ್ರಾಧಿಕಾರದ ಸಭೆಯಲ್ಲೂ ಕೂಡ ಕರ್ನಾಟಕಕ್ಕೆ ಮತ್ತೆ ಶಾಕ್ ಮೇಲೆ ಶಾಕ್. ತಮಿಳುನಾಡಿಗೆ ನೀರನ್ನ ಬಿಡುವಂತ ವಿಚಾರದಲ್ಲಿ ರಾಜ್ಯಕ್ಕೆ ಮತ್ತೆ ಅನ್ಯಾಯ. ದೆಹಲಿಯ ಕಾವೇರಿ ನೀರಾವರಿ ನಿಗಮದಲ್ಲಿ ನಡೆದಿರುವಂತಹ ಸಭೆ, CWMA ಸಭೆಯಲ್ಲಿ ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅಂತ ಸೂಚನೆ ಬಂದಿದೆ. ಮುಂದಿನ 15 ದಿನ 9,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಪ್ರತಿದಿನ. ಕರ್ನಾಟಕಕ್ಕೆ ಸೂಚನೆ ಕೊಟ್ಟಿದೆ CWMA. ಆ ಶಿಫಾರಸನ್ನ ಅಂದ್ರೆ CWRC ಅದನ್ನ ಎತ್ತಿ ಹಿಡಿದಿರೋದು. CWMA ಆದೇಶ. ಈ ವಿಚಾರವಾಗಿ ಮತ್ತೆ ಕಾವೇರಿ ವಿಚಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಅನ್ಯಾಯ ಆಗ್ತಾ ಇದೆ. ನೋಡಿ, ಪ್ರತಿ ಬಾರಿ ಕೂಡ ಕಳೆದ ಬಾರಿ 14,000 ಕ್ಯೂಸೆಕ್ ನೀರು, ಆಗ 3,500 ಕ್ಯೂಸೆಕ್ ನೀರು, ಈಗ 9,000 ಕ್ಯೂಸೆಕ್ ನೀರು. ಇದೇ ರೀತಿಯಾಗಿ 15 ದಿನಗಳ ಕಾಲ ಬಿಡಬೇಕು ಅಂತ ಹೇಳಿ ಈ ಭಾಗದಲ್ಲಿ ಮಳೆ ಕೈ ಕೊಡ್ತಾ ಇದೆ. ಮಳೆಯ ಮೋಡ ಇದ್ರೂ ಕೂಡ ಮಳೆ ಆಗ್ತಾ ಇಲ್ಲ ಅನ್ನುವಂಥ ಲೆಕ್ಕಾಚಾರ ಒಂದು ಕಡೆ. ಇನ್ನು ನಮ್ಮ ಭಾಗದ ರೈತರಿಗೆ ನೀರನ್ನು ಬಿಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಪದೇ 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 ಕಾವೇರಿ ವಿಚಾರದಲ್ಲಿ ನೀರನ್ನು ಬಿಡೋದಾದರೂ ಹೆಂಗೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿದೆ. ಮುಂದಿನ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನುವಂಥ ಆದೇಶ, CWRC ಕೊಟ್ಟಿರುವಂಥ ಆದೇಶವನ್ನು CWMA ಈಗ ಎತ್ತಿ ಹಿಡಿದಿದೆ. ಹೌದು, ನೀವು ಇದೇ ರೀತಿಯಾಗಿ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರನ್ನು ಬಿಡಬೇಕಾಗುತ್ತೆ ಅಂತ. ಸದ್ಯಕ್ಕೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಕೊರತೆ ಎದುರಾಗ್ತಾ ಇದೆ. ಅಲ್ಲಲ್ಲಿ ಜಿಟಿ ಜಿಟಿ ಮಳೆ ಆಗ್ತದೆ ಹೊರತು ಒಳಹರಿವಿನ ಪ್ರಮಾಣ ಅಷ್ಟೊಂದೇನು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ಕಬಿನಿ ಜಲಾಶಯದಲ್ಲೂ ಕೂಡ ಸುಮಾರು 8 ಅಡಿಗಳಷ್ಟು ನೀರು ಕಡಿಮೆ ಆಗಿದೆ. ಇಂಥ ಸಂದರ್ಭದಲ್ಲಿ ನೀರನ್ನು ಬಿಡೋದಾದ್ರೂ ಹೆಂಗೆ? ಹಾಗಾಗಿ ರಾಜ್ಯದಲ್ಲಿ ಮತ್ತೆ ಕಾವೇರಿಯ ಕಿಚ್ಚು ಹೊತ್ಕೊಳ್ತಾ ಇದೆ. ಈಗಾಗಲೇ ಹಲವು ಕಡೆಯಲ್ಲಿ ಹೋರಾಟ ಕೂಡ ಮಾಡಲಾಗ್ತಾ ಇದೆ. CWRC ನಲ್ಲಿ ಹೊರಡಿಸಲಾದ ಆದೇಶವನ್ನು 9,000 ಕ್ಯೂಸೆಕ್ಸ್ 15 ದಿನಕ್ಕೆ ಬಿಡುವಂತದ್ದು ಏನು ಆದೇಶ ಇತ್ತು ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಅವ್ರಿಗೆ ಕೇಳಿದೀವಿ. ಅವರು ಇದನ್ನ ಇನ್ನ ಹೆಚ್ಚು ಮಾಡಬೇಕು ಅಂತದ್ದು ಅವರು ವಾದ ಮಾಡಿದ್ದಾರೆ. CWRC ಆದೇಶ ಅದನ್ನ ಅನುಸಾರವಾಗಿ 11.6 TMC ನೀರನ್ನು 15 ದಿನಗಳಲ್ಲಿ ಬಿಡಬೇಕು. ಅದನ್ನು ಇನ್ನ ಕಡಿಮೆ ಮಾಡಬೇಕು ಅಂತ ನಾವು ಕೇಳಿದೀವಿ. ಅದನ್ನ ಖಂಡಿತ 6,000 ಕ್ಯೂಸೆಕ್ಸ್ ಅಥವಾ ಅದಕ್ಕಿಂತನೂ ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ಕೇಳಿದೀವಿ. ಅವರಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ಆಲೋಚನೆ ಮಾಡಿದ್ದಾರೆ. ತಮಿಳುನಾಡು ಟೀಮ್ನವರು 28 TMC ತನಕ ನಮಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಅಂದ್ರೆ 11.5 TMC ಬಿಡುಗಡೆ ಮಾಡುವಂತದ್ದು ಆದೇಶ ಆಗಿದೆ. ಅದರ ಬದಲು ಅದನ್ನು 28 TMC ಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ತಮ್ಮ ವಾದವನ್ನು ಮಂಡನೆ ಮಾಡಿದರು. ಕೊನೆಯದಾಗಿ ಎಲ್ಲಾ ಚರ್ಚೆ ಆದ ನಂತರ CWRC ನಲ್ಲಿ ಇರ್ತಕ್ಕಂಥ ಆದೇಶವನ್ನು ರೀಟ್ರೇಟ್ ಮಾಡಿ ಹೇಳಿದೆ. ಅದರಲ್ಲಿ ಯಾವುದೇ ಬದಲಾವಣೆ ಮಾಡಿರುವುದಿಲ್ಲ. ಅದನ್ನು ಆ ಪರಿಸ್ಥಿತಿಯನ್ನು ಪುನಃ ಅವರು ಚರ್ಚೆ ಮಾಡ್ತಾರೆ. ನಾವು CWRC ನಲ್ಲಿ ಹೊರಡಿಸಲಾದ ಆದೇಶವನ್ನು 9,000 ಕ್ಯೂಸೆಕ್ಸ್ 15 ದಿನಕ್ಕೆ ಬಿಡುವಂತದ್ದು ಏನು ಆದೇಶ ಇತ್ತು ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಅವ್ರಿಗೆ ಕೇಳಿದೀವಿ. ಅವರು ಇದನ್ನ ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ನವದೆಹಲಿಯ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂತೋಷ್, ನೋಡ್ತಾ ಇದ್ದೀವಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಬಾರಿ ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಈಗ ಮತ್ತೆ 9,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅನ್ನುವಂಥ ಆದೇಶ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಅಂತಿಮವಾದಂತಹ ನಿಲುವನ್ನು ತೆಗೆದುಕೊಳ್ಳುವುದಕ್ಕೆ ಕಾವೇರಿ ನೀರು ಪ್ರಾಧಿಕಾರದ ಸಮಿತಿ ಮುಂದಾಗಿರುವಂತಹ ನಿಲುವು ಗಮನಿಸಬೇಕಾಗುತ್ತೆ. ಸಹಜವಾಗಿ ಇವತ್ತಿನ ಸಭೆಯಲ್ಲಿ ಈ ಹಿಂದೆ ಶಿಫಾರಸು ಮಾಡಿದಂತಹ CWRC ಶಿಫಾರಸು ಮಾಡಿದಂತಹ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 9,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥದ್ದನ್ನ ಶಿಫಾರಸು ಮಾಡಿತ್ತು. ಒನ್ ಲೈನ್ ಅಜೆಂಡಾ ಅನ್ನುವಂತಹ ನಿಟ್ಟಿನಿಂದಾಗಿ ಇವತ್ತಿನ ಸಭೆಯಲ್ಲಿ ಅಂತಿಮ ಆದೇಶವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಸ್ಪಷ್ಟ. ಬಹುತೇಕ ಇಂದಿನಿಂದ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 9,000 ಕ್ಯೂಸೆಕ್ ಅಂತ ಹೇಳಿದ್ರೆ ಬಹುತೇಕ 7.78 TMC ನೀರು ತಮಿಳುನಾಡಿಗೆ ಹರಿಸಬೇಕಾಗುತ್ತೆ ಅನ್ನುವಂಥದ್ದು ಒಂದು ಕಡೆಗೆ. ಆದ್ರೆ ಕರ್ನಾಟಕವು ಕೂಡ ತಮ್ಮ ವಾದವನ್ನ ಮಂಡಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಮುಂಗಾರು ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಹಿನ್ನಡೆ ಆಗ್ತಾ ಇಲ್ಲ, ಜೊತೆಗೆ ಸತತವಾಗಿ ಬೆಂಬಲವನ್ನ ಕೊಡ್ತಾ ಇದೆ ಅನ್ನುವಂತ ನಿಟ್ಟಿನಿಂದಾಗಿ ಸುಮಾರು 6,000 ಕ್ಯೂಸೆಕ್ ಪ್ರತಿದಿನ ನಾವು ನೀರು ಬಿಡೋದಕ್ಕೆ ಸಾಧ್ಯವಿದೆ. ಈಗ ಇರುವಂತಹ ನೀರಿನ ಕಾವೇರಿ ಜಲಾಶಯದ ಸುತ್ತಮುತ್ತ ಇರುವಂತಹ ಯಾವೆಲ್ಲ
ಡ್ಯಾಂಗಳು ಬರುತ್ತೆ, ಜಲಾಯನ ಪ್ರದೇಶಗಳು. ಆ ಎಲ್ಲ ಡ್ಯಾಂಗಳಲ್ಲಿ ಇರುವಂತಹ ನೀರಿನ ಅಂಕಿಅಂಶಗಳನ್ನ ಮುಂದಿಟ್ಟುಕೊಂಡು ತಮ್ಮ ವಾದವನ್ನು ಕೂಡ ಇವತ್ತು ಸಭೆಯಲ್ಲಿ ಮಂಡಿಸಲಾಗಿತ್ತು. ಆದ್ರೆ ಪ್ರತಿದಿನ 6,000 ಕ್ಯೂಸೆಕ್ ನೀರನ್ನು ಹರಿಸೋದಕ್ಕೆ ಸಾಧ್ಯವಿದೆ ಕರ್ನಾಟಕದ ಪರ ಇರುವಂತಹ ಹಾಲಿ ನೀರಿನ ಮೊತ್ತದಲ್ಲಿ ಅನ್ನುವಂಥದ್ದು. ಇನ್ನು ತಮಿಳುನಾಡು ಸುಮಾರು 20 ಕ್ಯೂಸೆಕ್ ನೀರನ್ನ ಪ್ರತಿದಿನ ಹರಿಸುವಂತಹ ಒಂದು ಬೇಡಿಕೆಯನ್ನ ಇಟ್ಟಿತ್ತು. ಆ ಕಾರಣದಿಂದಾಗಿ ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸಿದ ಬಳಿಕ ತಮಿಳುನಾಡು ಕೇಳುವಂತಹ ಒಂದು ಮೊತ್ತವನ್ನ ನೀರನ್ನು ಹರಿಸೋದಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಇವತ್ತಿನ CWMA ಕೂಡ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಂತಹ ಹಿನ್ನೆಲೆಯಿಂದಾಗಿ ನಿನ್ನೆ ತೆಗೆದುಕೊಂಡಂತಹ ಈ ಒಂದು CWRCಯ ಶಿಫಾರಸು ಏನಿತ್ತು ಅದನ್ನ ಎತ್ತಿ ಹಿಡಿಯುವಲ್ಲಿ ಇವತ್ತಿನ ಸಭೆ ಮುಂದಾಗಿರುವಂತಹ ಗಮನಿಸಬೇಕಾಗುತ್ತೆ. ಬಹುತೇಕ ಮತ್ತೆ 15 ದಿನಗಳ ಕಾಲ ಬಳಿಕ ನಡೆಯಲಿರುವಂತಹ ಸಭೆಯಲ್ಲಿ ಎಷ್ಟರ ಮಟ್ಟಿಗೆ ಇದು ಮತ್ತಷ್ಟು ಕಡಿವಾಣ ಆಗುವಂತ ಅಥವಾ ಕಡಿತ ಆಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗತ್ತೆ. ಶಿವಕುಮಾರ್, ಥ್ಯಾಂಕ್ ಯು ಸಂತೋಷ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.